ಜಾತಿ ಗಣತಿಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಗುಡ್ ನ್ಯೂಸ್. ಅಕ್ಟೋಬರ್ 18ರ ಬಳಿಕ ಶಿಕ್ಷಕರಿಗೆ ಸಮೀಕ್ಷೆಯಿಂದ ಮುಕ್ತಿ. ಸಮೀಕ್ಷೆ ಪೂರ್ಣವಾಗದೇ ಇದ್ರೂ ಕೂಡ ಸಮೀಕ್ಷೆಯಿಂದ ಮುಕ್ತಿ. ಅಕ್ಟೋಬರ್ 18ಕ್ಕೆ ದಸರಾ ರಜೆ ಮುಕ್ತಾಯ ಆಗುತ್ತೆ. ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸ್ತಾ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಾಕಿ ಉಳಿದ ಸಮೀಕ್ಷೆ ಪಂಚಾಯತ್ ಅಧಿಕಾರಿಗಳು ಮಾಡಬೇಕು. ರೆವೆನ್ಯೂ ಅಧಿಕಾರಿಗಳನ್ನ ಬಳಸಿಕೊಂಡು ಸಮೀಕ್ಷೆ ಕಾರ್ಯವನ್ನ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಕರನ್ನ ಬಳಸದಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಮನವಿ ಮಾಡಿಕೊಂಡಿದ್ರು. ಡಿಸಿಯ ಮನವಿಗೆ ಹಿಂದುಳಿದ ವರ್ಗಗಳ ಆಯೋಗ ಈಗ ಸಮ್ಮತಿಸಿದೆ. ಏನಾರಾಗ್ಲಿ ಒಟ್ನಲ್ಲಿ ಸಮೀಕ್ಷೆ ಪೂರ್ಣ ಆಗಬೇಕು ಅನ್ನುವಂತಹದ್ದು ಸರ್ಕಾರದ ಇರಾದೆ. ಹೀಗಾಗಿ ಟೀಚರ್ಸ್ ವಾಪಸ್ ಅವ್ರ ಸ್ಕೂಲ್ ಹೋದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳನ್ನ ಬಳಸಿಕೊಂಡು ಉಳಿದ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರವಾಗಿದೆ. ಸೊ 18ನೇ ತಾರೀಕಿನ ನಂತರ ಸಮೀಕ್ಷೆ ಎಷ್ಟಾರ ಆಗಿರಲಿ, ಪೂರ ಆಗ್ಲಿ ಬಿಡ್ಲಿ, ಶಿಕ್ಷಕರು ವಾಪಸ್ ಸ್ಕೂಲ್ಗೆ ಹೋಗ್ಬೇಕು. ಪಂಚಾಯಿತಿ ಅಧಿಕಾರಿಗಳು ಈ ಸಮೀಕ್ಷೆಯನ್ನ ಮುಂದುವರೆಸಲಿಕ್ಕಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಒಂದ್ ಕಡೆ ಟೀಚರ್ಸ್ಗೆ ಸಮಾಧಾನ ಅಂತಂತ ಏನ್ ಹೇಳೋಂಗಿಲ್ಲ, ಯಾಕಂದ್ರೆ ಹೆಚ್ಚುವರಿ ತರಗತಿಗಳನ್ನ ತಗೊಳ್ಳುವಂತದ್ದು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಇಲ್ಲಿ ಎಷ್ಟು ದಿನ ಗ್ಯಾಪ್ ಆಗಿದೆಯೋ, ಎಷ್ಟು ದಿನ ಕ್ಲಾಸ್ ಸ್ಕಿಪ್ ಆಗಿದೆಯೋ, ಅದನ್ನ ಹೆಚ್ಚುವರಿ ತರಗತಿಯನ್ನ ತಗೊಂಡು ಸಿಲೆಬಸ್ ಮುಗಿಸಬೇಕಾದಂತ ಒತ್ತಡ ಶಿಕ್ಷಕರ ಮೇಲೆ ಇದೆ. ಈ ಕಡೆ ಸರ್ವೇದ ಒತ್ತಡ ಕೂಡ. ಅಟ್ಲೀಸ್ಟ್ 18ನೇ ತಾರೀಕು ಕ್ಲೋಸ್ ಆಯ್ತಲ್ಲ ಅನ್ನುವಂತಹ ಸಮಾಧಾನಕ್ಕೆ ಈಗ ಶಿಕ್ಷಕರು ಬಂದ್ರ ಈ ನಿರ್ಧಾರದಿಂದ ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಈ ಸಮೀಕ್ಷೆ ವಿಚಾರವಾಗಿ ಒಂದ್ ಕಡೆ ಶಿಕ್ಷಕರು ಒಂದ್ ಕಡೆ ಅಸಮಾಧಾನ, ಒಂದ್ ಕಡೆ ಹೊರಾಗ್ತದೆ ಸರ್ಕಾರದ ವಿರುದ್ಧ. ಯಾಕೆಂದ್ರೆ ಪ್ರತಿ ವರ್ಷ ದಸರಾ ರಜೆ ಬಂತಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು, ಮನೇಲಿ ಇರೋದು ಮಾಡ್ತಿದ್ರು. ಬಟ್ ಈ ವರ್ಷ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಕ್ಟೋಬರ್ 8ರಿಂದ ಶಾಲೆ ಆರಂಭವಾಗಿತ್ತು. ಬಟ್ ಇದೀಗ ಆ ಸಂಘಟನೆಗಳ ಒತ್ತಾಯದಿಂದ ಮತ್ತೆ ದಸರಾ ರಜೆಯನ್ನ ಮುಂದೂಡಿದ್ರು. ಈಗ 18ರವರೆಗೂ ಇನ್ನೂ 2 ದಿನ ಸಮೀಕ್ಷೆ ಇನ್ನು ಮುಗಿಯೋ ಹಂತದಲ್ಲಿ ಇಲ್ಲ. ಈಗ 80% ಇನ್ನು ಸಮೀಕ್ಷೆ ಮುಗಿದಿದೆ, ಇನ್ನು 20% ಬಾಕಿ ಇದೆ. ಬಟ್ ಇದೀಗ ಈ ಒಂದು 18ಕ್ಕೆ ಎಲ್ಲಾ ಶಿಕ್ಷಕರನ್ನ ಏನೋ ಸಮೀಕ್ಷೆಯಿಂದ ಅವ್ರನ್ನ ತಮ್ಮ ಮನೆಗೆ ಹೋಗಬಹುದು ಅಂತ ಒಂದ್ ಕಡೆ ಈಗ ಡಿಸಿ ಅವರು ಹೇಳಿದ್ದಾರೆ. ಬಟ್ ಇನ್ನ ಬಿಬಿಎಂಪಿಯ ಜೆಬಿಯ ಕಮಿಷನರ್ ಸಹ ಏನು ಸ್ಪಷ್ಟನೆ ನೀಡಿಲ್ಲ. ಮತ್ತೊಂದ್ ಕಡೆ 20% ಸಮೀಕ್ಷೆದಾರರು ಇನ್ನು ಕೆಲವೊಂದು ಮಾಹಿತಿ ಕೊಟ್ಟಿಲ್ಲ. ಒಂದ್ ಕಡೆ ಜಾಗೃತಿ ಅಭಿಯಾನ ಮಾಡಲು ಈಗ ಕೆಲವೊಂದು ಕಡೆ ಮುಂದಾಗಿದ್ದಾರೆ. ಹೀಗಾಗಿ ಇದರ ನಂತರ ಯಾರು ಬಳಕೆ ಮಾಡ್ತಾರೆ ಎಂಬುದು ಒಂದ್ ಕಡೆ ಆ ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಬಳಕೆ ಮಾಡ್ಕೊಳ್ತಾರ ಅಥವಾ ಅಂಗನವಾಡಿ ನೌಕರರನ್ನ ಬಳಕೆ ಮಾಡ್ಕೊಳ್ತಾರ? ಯಾಕಂದ್ರೆ ಇನ್ನು 20% ಬಾಕಿ ಇದೆ. ಕೆಲವೊಬ್ಬರು ಅಪಾರ್ಟ್ಮೆಂಟ್ಗಳಲ್ಲಿ ಇನ್ನೂ ಸಮೀಕ್ಷೆ ಬಗ್ಗೆ ಅಂದ್ರೆ ಸಮೀಕ್ಷೆ ಓದೋರಿಗೆ ಸರಿಯಾಗಿ ಮಾಹಿತಿ ನೀಡ್ತಿಲ್ಲ, ದಾಖಲಾತಿ ಕೊಡ್ತಾರ. ಹೀಗಾಗಿ ಹಲವಾರು ಗೊಂದಲಗಳಿದಾವೆ. ಇದರ ನಡುವೆ ಇದೀಗ 18ಕ್ಕೆ ಶಿಕ್ಷಕರಿಗೆ ಒಂದ್ ಕಡೆ ಗುಡ್ ನ್ಯೂಸ್. ಅವರು ಯಾವ ರೀತಿಯ ಸಮೀಕ್ಷೆಯಲ್ಲಿ ಭಾಗಿಯಾಗಿದೆ ಅಂತ ಒಂದ್ ಕಡೆ ಡಿಸಿ ಅವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಇನ್ನೂ ಸರ್ಕಾರ ಇನ್ನು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾ ಅವ್ರನ್ನ ಬಿಡುಗಡೆ ಮಾಡ್ತಾರ, ಮತ್ತೆ ಬಳಸ್ಕೊಳ್ತಾರ, ಕಾದು ನೋಡಬೇಕಾಗತ್ತೆ. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿಗೆ. ಜಾತಿ ಗಣತಿಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಗುಡ್ ನ್ಯೂಸ್. ಅಕ್ಟೋಬರ್ 18ರ ಬಳಿಕ ಶಿಕ್ಷಕರಿಗೆ ಸಮೀಕ್ಷೆಯಿಂದ ಮುಕ್ತಿ. ಸಮೀಕ್ಷೆ ಪೂರ್ಣವಾಗದೇ ಇದ್ರೂ ಕೂಡ ಸಮೀಕ್ಷೆಯಿಂದ ಮುಕ್ತಿ. ಅಕ್ಟೋಬರ್ 18ಕ್ಕೆ ದಸರಾ ರಜೆ ಮುಕ್ತಾಯ ಆಗುತ್ತೆ. ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸ್ತಾ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಾಕಿ ಉಳಿದ ಸಮೀಕ್ಷೆ ಪಂಚಾಯತ್ ಅಧಿಕಾರಿಗಳು ಮಾಡಬೇಕು. ರೆವೆನ್ಯೂ ಅಧಿಕಾರಿಗಳನ್ನ ಬಳಸಿಕೊಂಡು ಸಮೀಕ್ಷೆ ಕಾರ್ಯವನ್ನ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಕರನ್ನ ಬಳಸದಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಮನವಿ ಮಾಡಿಕೊಂಡಿದ್ರು. ಡಿಸಿಯ ಮನವಿಗೆ ಹಿಂದುಳಿದ ವರ್ಗಗಳ ಆಯೋಗ ಈಗ ಸಮ್ಮತಿಸಿದೆ. ಏನಾರಾಗ್ಲಿ ಒಟ್ನಲ್ಲಿ ಸಮೀಕ್ಷೆ ಪೂರ್ಣ ಆಗಬೇಕು ಅನ್ನುವಂತಹದ್ದು ಸರ್ಕಾರದ ಇರಾದೆ. ಹೀಗಾಗಿ ಟೀಚರ್ಸ್ ವಾಪಸ್ ಅವ್ರ ಸ್ಕೂಲ್ ಹೋದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳನ್ನ ಬಳಸಿಕೊಂಡು ಉಳಿದ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರವಾಗಿದೆ. ಸೊ 18ನೇ ತಾರೀಕಿನ ನಂತರ ಸಮೀಕ್ಷೆ ಎಷ್ಟಾರ ಆಗಿರಲಿ, ಪೂರ ಆಗ್ಲಿ ಬಿಡ್ಲಿ, ಶಿಕ್ಷಕರು ವಾಪಸ್ ಸ್ಕೂಲ್ಗೆ ಹೋಗ್ಬೇಕು. ಪಂಚಾಯಿತಿ ಅಧಿಕಾರಿಗಳು ಈ ಸಮೀಕ್ಷೆಯನ್ನ ಮುಂದುವರೆಸಲಿಕ್ಕಿದ್ದಾರೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಒಂದ್ ಕಡೆ ಟೀಚರ್ಸ್ಗೆ ಸಮಾಧಾನ ಅಂತಂತ ಏನ್ ಹೇಳೋಂಗಿಲ್ಲ, ಯಾಕಂದ್ರೆ ಹೆಚ್ಚುವರಿ ತರಗತಿಗಳನ್ನ ತಗೊಳ್ಳುವಂತದ್ದು ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಇಲ್ಲಿ ಎಷ್ಟು ದಿನ ಗ್ಯಾಪ್ ಆಗಿದೆಯೋ, ಎಷ್ಟು ದಿನ ಕ್ಲಾಸ್ ಸ್ಕಿಪ್ ಆಗಿದೆಯೋ, ಅದನ್ನ ಹೆಚ್ಚುವರಿ ತರಗತಿಯನ್ನ ತಗೊಂಡು ಸಿಲೆಬಸ್ ಮುಗಿಸಬೇಕಾದಂತ ಒತ್ತಡ ಶಿಕ್ಷಕರ ಮೇಲೆ ಇದೆ. ಈ ಕಡೆ ಸರ್ವೇದ ಒತ್ತಡ ಕೂಡ. ಅಟ್ಲೀಸ್ಟ್ 18ನೇ ತಾರೀಕು ಕ್ಲೋಸ್ ಆಯ್ತಲ್ಲ ಅನ್ನುವಂತಹ ಸಮಾಧಾನಕ್ಕೆ ಈಗ ಶಿಕ್ಷಕರು ಬಂದ್ರ ಈ ನಿರ್ಧಾರದಿಂದ ಏನ್ ಹೇಳ್ತೀರಿ? ಶ್ರೀಪಾದ್ ಪಾಟೀಲ್, ಈ ಸಮೀಕ್ಷೆ ವಿಚಾರವಾಗಿ ಒಂದ್ ಕಡೆ ಶಿಕ್ಷಕರು ಒಂದ್ ಕಡೆ ಅಸಮಾಧಾನ, ಒಂದ್ ಕಡೆ ಹೊರಾಗ್ತದೆ ಸರ್ಕಾರದ ವಿರುದ್ಧ. ಯಾಕೆಂದ್ರೆ ಪ್ರತಿ ವರ್ಷ ದಸರಾ ರಜೆ ಬಂತಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋದು, ಮನೇಲಿ ಇರೋದು ಮಾಡ್ತಿದ್ರು. ಬಟ್ ಈ ವರ್ಷ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ರು. ಅಂದ್ರೆ ಅಕ್ಟೋಬರ್ 8ರಿಂದ ಶಾಲೆ ಆರಂಭವಾಗಿತ್ತು. ಬಟ್ ಇದೀಗ ಆ ಸಂಘಟನೆಗಳ ಒತ್ತಾಯದಿಂದ ಮತ್ತೆ ದಸರಾ ರಜೆಯನ್ನ ಮುಂದೂಡಿದ್ರು. ಈಗ 18ರವರೆಗೂ ಇನ್ನು 2 ದಿನ ಸಮೀಕ್ಷೆ ಇನ್ನು ಮುಗಿಯುವ ಹಂತದಲ್ಲಿ ಇಲ್ಲ. ಈಗ 80% ಇನ್ನು ಸಮೀಕ್ಷೆ ಮುಗಿದಿದೆ, ಇನ್ನು 20% ಬಾಕಿ ಇದೆ. ಬಟ್ ಇದೀಗ ಈ ಒಂದು 18ಕ್ಕೆ ಎಲ್ಲಾ ಶಿಕ್ಷಕರನ್ನ ಏನು ಸಮೀಕ್ಷೆಯಿಂದ ಅವ್ರನ್ನ ತಮ್ಮ ಮನೆಗೆ ಹೋಗಬಹುದು ಅಂತ ಒಂದ್ ಕಡೆ ಈಗ ಡಿಸಿ ಅವರು ಹೇಳಿದ್ದಾರೆ. ಬಟ್ ಇನ್ನ ಬಿಬಿಎಂಪಿಯ ಜೆಬಿಯ ಕಮಿಷನರ್ ಸಹ ಏನು ಸ್ಪಷ್ಟನೆ ನೀಡಿಲ್ಲ. ಮತ್ತೊಂದ್ ಕಡೆ 20% ಸಮೀಕ್ಷೆದಾರರು ಇನ್ನು ಕೆಲವೊಂದು ಮಾಹಿತಿ ಕೊಟ್ಟಿಲ್ಲ. ಒಂದ್ ಕಡೆ ಜಾಗೃತಿ ಅಭಿಯಾನ ಮಾಡಲು ಈಗ ಕೆಲವೊಂದು ಕಡೆ ಮುಂದಾಗಿದ್ದಾರೆ. ಹೀಗಾಗಿ ಇದರ ನಂತರ ಯಾರು ಬಳಕೆ ಮಾಡ್ತಾರೆ ಎಂಬುದು ಒಂದ್ ಕಡೆ ಆ ಪ್ರಶ್ನೆ ಮೂಡುತ್ತೆ. ಒಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಬಳಕೆ ಮಾಡ್ಕೊಳ್ತಾರ ಅಥವಾ ಅಂಗನವಾಡಿ ನೌಕರರನ್ನ ಬಳಕೆ ಮಾಡ್ಕೊಳ್ತಾರ? ಯಾಕಂದ್ರೆ ಇನ್ನು 20% ಬಾಕಿ ಇದೆ. ಕೆಲವೊಬ್ಬರು ಅಪಾರ್ಟ್ಮೆಂಟ್ಗಳಲ್ಲಿ ಇನ್ನೂ ಸಮೀಕ್ಷೆ ಬಗ್ಗೆ ಅಂದ್ರೆ ಸಮೀಕ್ಷೆ ಓದೋರಿಗೆ ಸರಿಯಾಗಿ ಮಾಹಿತಿ ನೀಡ್ತಿಲ್ಲ, ದಾಖಲಾತಿ ಕೊಡ್ತಿಲ್ಲ. ಹೀಗಾಗಿ ಹಲವಾರು ಗೊಂದಲಗಳಿದಾವೆ. ಇದರ ನಡುವೆ ಇದೀಗ 18ಕ್ಕೆ ಶಿಕ್ಷಕರಿಗೆ ಒಂದ್ ಕಡೆ ಗುಡ್ ನ್ಯೂಸ್. ಅವರು ಯಾವ ರೀತಿಯ ಸಮೀಕ್ಷೆಯಲ್ಲಿ ಭಾಗಿಯಾಗಿದೆ ಅಂತ ಒಂದ್ ಕಡೆ ಡಿಸಿ ಅವರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಇನ್ನೂ ಸರ್ಕಾರ ಇನ್ನು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾ ಅವ್ರನ್ನ ಬಿಡುಗಡೆ ಮಾಡ್ತಾರ, ಮತ್ತೆ ಬಳಸ್ಕೊಳ್ತಾರ, ಕಾದೊಳ್ಬೇಕಾಗತ್ತೆ. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿಗಾಗಿ. ಜಾತಿ ಗಣತಿಯಲ್ಲಿ ಭಾಗಿಯಾದ ಶಿಕ್ಷಕರಿಗೆ ಗುಡ್ ನ್ಯೂಸ್. ಅಕ್ಟೋಬರ್ 18ರ ಬಳಿಕ ಶಿಕ್ಷಕರಿಗೆ ಸಮೀಕ್ಷೆಯಿಂದ ಮುಕ್ತಿ. ಸಮೀಕ್ಷೆ ಪೂರ್ಣವಾಗದೇ ಇದ್ರೂ ಕೂಡ ಸಮೀಕ್ಷೆಯಿಂದ ಮುಕ್ತಿ. ಅಕ್ಟೋಬರ್ 18ಕ್ಕೆ ದಸರಾ ರಜೆ ಮುಕ್ತಾಯ ಆಗುತ್ತೆ. ಶಿಕ್ಷಕರನ್ನ ಸಮೀಕ್ಷೆಗೆ ಬಳಸ್ತಾ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬಾಕಿ ಉಳಿದ ಸಮೀಕ್ಷೆ ಪಂಚಾಯತ್ ಅಧಿಕಾರಿಗಳು ಮಾಡಬೇಕು. ರೆವೆನ್ಯೂ ಅಧಿಕಾರಿಗಳನ್ನ ಬಳಸಿಕೊಂಡು ಸಮೀಕ್ಷೆ ಕಾರ್ಯವನ್ನ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಸೂಚನೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಶಿಕ್ಷಕರನ್ನ ಬಳಸದಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಿಗೆ ಮನವಿ ಮಾಡಿಕೊಂಡಿದ್ರು. ಡಿಸಿಯ ಮನವಿಗೆ ಹಿಂದುಳಿದ ವರ್ಗಗಳ ಆಯೋಗ ಈಗ ಸಮ್ಮತಿಸಿದೆ. ಏನಾರಾಗ್ಲಿ ಒಟ್ನಲ್ಲಿ ಸಮೀಕ್ಷೆ ಪೂರ್ಣ ಆಗಬೇಕು ಅನ್ನುವಂತಹದ್ದು ಸರ್ಕಾರದ ಇರಾದೆ. ಹೀಗಾಗಿ ಟೀಚರ್ಸ್ ವಾಪಸ್ ಅವ್ರ ಸ್ಕೂಲ್ ಹೋದ್ರೂ ಕೂಡ ಪಂಚಾಯಿತಿ ಅಧಿಕಾರಿಗಳನ್ನ ಬಳಸಿಕೊಂಡು ಉಳಿದ ಸಮೀಕ್ಷೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದು ಸರ್ಕಾರದ ನಿರ್ಧಾರವಾಗಿದೆ. ಸೊ 18ನೇ ತಾರೀಕಿನ ನಂತರ ಸಮೀಕ್ಷೆ ಎಷ್ಟಾರ ಆಗಿರಲಿ, ಪೂರ ಆಗ್ಲಿ ಬಿಡ್ಲಿ, ಶಿಕ್ಷಕರು